ಹಲೋ ಸ್ಟೂಡೆಂಟ್ಸ್, ಈಗಿನ ಸ್ವಲ್ಪ ಪ್ರಾಬ್ಲಮ್ಸ್ ಮಾಡೋಣ. ಇದು ಎಕ್ಸಸೈಸ್ ಮೇಲೆ ಕ್ವಶನ್ ನಂಬರ್ 11 ತಗೊಳ್ಳೋಣ. ಕ್ವಶನ್ ನಂಬರ್ 11 ಏನು ಹೇಳ್ತಿದ್ದಾನೆ? ಎ ಟಿ ವಿ ಟವರ್ ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ಎ ಬ್ಯಾಂಕ್ ಆಫ್ ಕೆನಲ್. ಕೆನಲ್ ಅಂದರೆ ಕಾಲುವೆ. ಫ್ರಮ್ ಎ ಪಾಯಿಂಟ್ ಆನ್ ದ ಅದರ್ ಬ್ಯಾಂಕ್ directly opposite to the tower, the angle of elevation of the top of the tower is 60 degrees. From other point 20 meters away from this point on the line joining this point to the foot of the tower, the angle of elevation of the top of the tower is 30 degrees. Find the height of the tower and width of the canal. ಅರ್ಥ ಆಗ್ತಿದೆಯಾ? ಏನು ಹೇಳ್ತಿದ್ದಾರೆ ಅವರು? ಡಯಾಗ್ರಾಮ್ ಟೆಕ್ಸ್ಟ್ ಬುಕ್ಕಲ್ಲೇ ಕೊಟ್ಟಿದ್ದಾರೆ. ಇದಕ್ಕೆ ಅರ್ಥ ಆಯ್ತಾ? ಇದಕ್ಕೆ ಟೆಕ್ಸ್ಟ್ ಬುಕ್ಕಲ್ಲೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ನಾವು ಮತ್ತೆ ಬರ್ಕೊಳ್ಳೋಣ ಅದನ್ನು. ಸೊ ಫಸ್ಟು ಒಂದು ಏನು ಬೇಕು ನಮಗೆ? ಟಿ ವಿ ಟವರ್. ಸೊ ಇದು ಒಂದು ಟಿ ವಿ ಟವರ್ ಅಂತ ತಗೊಳ್ಳೋಣ. ಎ ಬಿ. ಆಮೇಲೆ ಏನು ಹೇಳ್ತಿದ್ದಾರೆ ಅವರು? ವರ್ಟಿಕಲಿ ಸ್ಟ್ಯಾಂಡ್ಸ್ ವರ್ಟಿಕಲಿ ಅಂದರೆ ಸ್ಟ್ರೈಟಾಗಿ ನಿಂತಿದೆ ಆನ್ ದ ಬ್ಯಾಂಕ್ ಆಫ್ ಕೆನಲ್. ಕೆನಲ್ ಅಂದರೆ ಕಾಲುವೆಯ ತುದಿಲಿ. ಫ್ರಮ್ ದ ಪಾಯಿಂಟ್ ಆನ್ ದ ಅದರ್ ಬ್ಯಾಂಕ್ ಡೈರೆಕ್ಟ್ಲಿ ಆಪೋಸಿಟ್ ಟು ದ ಟವರ್. ಡೈರೆಕ್ಟ್ಲಿ ಆಪೋಸಿಟ್ ಟು ದ ಟವರ್. ಇಲ್ಲಿಂದ ಅದರ್ ಬ್ಯಾಂಕ್ ಅಂದರೆ ಇಲ್ಲಿ. Directly opposite to the tower, the angle of elevation of the tower is from the top of the tower is 60 degree. So angle of elevation ಎಷ್ಟಾಗ್ತಿದೆ? 60 ಡಿಗ್ರಿ ಆಗ್ತಿದೆ. ಅಂದರೆ ಇಲ್ಲಿ ಟಾಪ್ ಆಫ್ ದ ಟವರ್ ಇಂದ ಬ್ಯಾಂಕ್ ಆಫ್ ದ ರಿವರ್ಗೆ ಆಂಗಲ್ ಆಫ್ ಎಲಿವೇಶನ್ ಇಸ್ 60 ಡಿಗ್ರಿ. ಸೊ ದಿಸ್ ಆ್ಯಂಗಲ್ ಈಸ್ 60 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಮತ್ತೆ ಏನು ಹೇಳ್ತಿದ್ದಾರೆ? ಫ್ರಮ್ ದ ಅದರ್ ಪಾಯಿಂಟ್ 20 ಮೀಟರ್ಸ್ ಅವೇ ಫ್ರಮ್ ದಿಸ್ ಪಾಯಿಂಟ್. ದಿಸ್ ಈಸ್ ದ ಪಾಯಿಂಟ್. ಈ ಪಾಯಿಂಟಿಂದ 20 ಮೀಟರ್ಸ್ ಅವೇ ಅಂದರೆ 20 ಮೀಟರ್ಸ್ ಇನ್ನು ಈ ಕಡೆಗೆ. ಅವೇ ಫ್ರಮ್ ದ ಪಾಯಿಂಟ್ ದ ಲೈನ್ ಜಾಯ್ನಿಂಗ್ ದಿಸ್ ಪಾಯಿಂಟ್ ಟು ದ ಫೂಟ್ ಆಫ್ ದ ಟವರ್. ಫೂಟ್ ಆಫ್ ದ ಟವರ್ ಅಂದರೆ ಇಲ್ಲಿ. ಲೈನ್ ಜಾಯ್ನಿಂಗ್ ದ ಇಲ್ಲಿಂದ ಅಂದರೆ ಈ ಪಾಯಿಂಟ್, ಈ ಲೈನ್ಗೆ ಫುಟ್ ಆಫ್ ದ ಟವರ್, ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಅಂದರೆ ಈ ಲೈನ್ಗೆ ಆ್ಯಂಗಲ್ ಆಫ್ ಎಲಿವೇಶನ್ ಈ ಡಿಸ್ಟೆನ್ಸಲ್ಲಿ ಇಲ್ಲಿ 60 ಇಲ್ಲಿದೆಯಲ್ವಾ, ನಾನು ಇಲ್ಲಿಂದ ಮೂವ್ ಮಾಡಿ 20 ಮೀಟರ್ಸ್ ಈ ಕಡೆಗೆ ಬಂದಿದ್ದೀನಿ. 20 ಮೀಟರ್ಸ್ ಈ ಕಡೆಗೆ ಬಂದರೆ ಸೊ ಫ್ರಮ್ ದ ಫೂಟ್ ಆಫ್ ದ ಟವರ್, ಈ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ ಫ್ರಮ್ ದಿಸ್ ಪಾಯಿಂಟ್ ಟು ದ ಫೂಟ್ ಆಫ್ ದ ಟವರ್, ದ ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಟಾಪ್ ಆಫ್ ದ ಟವರ್ ಈಸ್ 30 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿಂದ ಆಗಿದಾಗ ನಿಮಗೆ ಆ್ಯಂಗಲ್ ಆಫ್ ಎಲಿವೇಶನ್ ಈಸ್ 30 ಡಿಗ್ರಿ. ಈ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟು ಬಂದಿದೆ? 30 ಡಿಗ್ರಿ. ಯಾವಾಗ? ಸೊ ಫಸ್ಟು ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಈ 60 ಡಿಗ್ರೀಸ್ ಅಲ್ವಾ? ಸಿ ಫ್ರಮ್ ದ ಪಾಯಿಂಟ್ ಆನ್ ದ ಬ್ಯಾಂಕ್, ಫ್ರಮ್ ದ ಪಾಯಿಂಟ್ ಆನ್ ದ ಅದರ್ ಬ್ಯಾಂಕ್ ಆಫ್ ದ ಬ್ಯಾಂಕ್ ಆಫ್ ಡೈರೆಕ್ಟ್ಲಿ ಆಪೋಸಿಟ್ ಟು ದ ಟವರ್. ಟವರ್ ಇಲ್ಲಿದೆ. ಡೈರೆಕ್ಟ್ಲಿ ಆಪೋಸಿಟ್ ಟು ದ ಟವರ್, ದಿಸ್ ಇಸ್ ಅ ಪಾಯಿಂಟ್ ಆನ್ ದ ಆಪೋಸಿಟ್ ಬ್ಯಾಂಕ್ ಆಫ್ ದ ಕೆನಲ್. ಸೊ ಇಲ್ಲಿಂದ ಫ್ರಮ್ ದ ಟಾಪ್ ಆಫ್ ದ ಟವರ್ ಇಲ್ಲಿಗೆ ದ ಆ್ಯಂಗಲ್ ಆಫ್ ಎಲಿವೇಶನ್ ವಾಸ್ 60 ಡಿಗ್ರಿ. ಆ್ಯಂಗಲ್ ಆಫ್ ಎಲಿವೇಶನ್ ವಾಸ್ 60 ಡಿಗ್ರಿ. ಸೊ ಅಲ್ಲಿ ಆ ಪಾಯಿಂಟಿಂದ ಸ್ವಲ್ಪ ಮೂವ್ ಮಾಡಿ 20 ಮೀಟರ್ ಮೂವ್ ಮಾಡಿ ಈ ಕಡೆಗೆ ಬಂದರೆ ಈ ಪಾಯಿಂಟಲ್ಲಿ ದ ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಟಾಪ್ ಆಫ್ ದ ಟವರ್ ಈಸ್ 30 ಡಿಗ್ರಿ. ಆ್ಯಂಗಲ್ ಆಫ್ ಎಲಿವೇಶನ್ ಈಸ್ 30 ಡಿಗ್ರಿ. ಸೊ ಹೀಗೇನು ಹೇಳ್ತಿದ್ದಾರೆ ಅವರು? ಫೈಂಡ್ ದ ಹೈಟ್ ಆಫ್ ದ ಟವರ್. ಫೈಂಡ್ ದ ಹೈಟ್ ಆಫ್ ದ ಟವರ್. ಹೈಟ್ ಆಫ್ ದ ಟವರ್ ನಮಗೆ ಗೊತ್ತಿಲ್ಲ, ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಆಮೇಲೆ ಇನ್ನೂ ಏನು ಹೇಳ್ತಿದ್ದಾನೆ? ಇನ್ನೂ ಒಂದು ಪಾಯಿಂಟು ಇದೆ. ಫೈಂಡ್ ದ ಹೈಟ್ ಆಫ್ ದ ಟವರ್ ಆ್ಯಂಡ್ ವಿಡ್ತ್ ಆಫ್ ದ ಕೆನಲ್. ಇದು ಕೆನಲ್ ಅಂದರೆ ನಿಮ್ಮ ಕಾಲುವೆ ಇದಾದರೆ ಇದರದ್ದು ವಿಡ್ತ್ ಎಷ್ಟು ಅಗಲ ಇದೆ, ಇದು ಈ ಕೆನಲ್ ಎಷ್ಟು ಅಗಲ ಇದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದು ನಮಗೆ ಬೇಕಾಗಿರೋದು. ಸೊ ಇವಾಗ ಟೋಟಲ್ ಇದು 20 ಅಂತ ತೊಗೊಂಡಿದ್ದೀವಿ. ಇದು ನಮಗೆ ಗೊತ್ತಿಲ್ಲ. ಇಲ್ಲಿಂದ ಇಲ್ಲಿಗೆ ನಾನು y ಅಂತ ಕನ್ಸಿಡರ್ ಮಾಡ್ತೀನಿ. ವಿಡ್ತ್ ಆಫ್ ದ ಕನಲ್ ಇಸ್ ದಿಸ್ ಒನ್. ಓಕೆ, y. ಸೊ ಈ ಟೋಟಲ್ ಎಷ್ಟಾಗತ್ತಪ್ಪ ಆಗ? 20 ಪ್ಲಸ್ y. 20 ಪ್ಲಸ್ y. ಸೊ ವಿಡ್ತ್ ಆಫ್ ದ ಕನಲ್ ಇದೇನು ಹೇಳಿದಿಲ್ಲಿ? ಸಿ ದಿಸ್ ಈಸ್ ದ ಟಿ ವಿ ಟವರ್. ಸೊ ಅದರ್ ಬ್ಯಾಂಕ್ ಆಫ್ ಡೈರೆಕ್ಟ್ಲಿ from the point on the other bank of the canal and the idu. So this is the width of your
ಕೆನಲ್, ನಿಮ್ಮದು ಕೆನಲ್ದು ವಿಡ್ತ್ ಇದು. ಈ ವೈನ ಫೈಂಡ್ ಔಟ್ ಮಾಡಬೇಕು ನಾವು. ಮತ್ತು ಹೈಟ್ ಆಫ್ ದ ಟವರ್ ದಟ್ ಈಸ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ ನೀವು ಸ್ವಲ್ಪ ಗಮನಿಸಿ ನೋಡಿ ಇಲ್ಲಿ ಹೆಂಗೆ ರಿಲೇಟ್ ಮಾಡ್ಕೋತೀರಾ ಅಂತ. ಇಲ್ಲಿನೂ ನಿಮಗೆ ಆ್ಯಸ್ ಯೂಶ್ವಲ್ 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಕಾಣಿಸ್ತಾ ಇದೆಯಾ? ಸೊ 1 ಈಸ್ ವಿತ್ 30 ಡಿಗ್ರಿ ಕಂಪ್ಲೀಟ್ ಫುಲ್ ಎ ಬಿ, ಇದನ್ನು ಸಿ ಅಂತ ತಗೊಂಡ್ರೆ ಈ ಪಾಯಿಂಟನ್ನ ಡಿ ಅಂತ ತಗೊಳ್ಳಿ. ಸೊ ಎ ಬಿ ಸಿ ಅನ್ನೋದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದರೆ ಎ ಡಿ ಬಿ ಅನ್ನೋದು ಇನ್ನೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗುತ್ತೆ. ಕಂಪೇರಿಂಗ್ ಬೋತ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಟ್ಯಾನ್ ರೇಷಿಯೋಸ್ನ ಕಂಪೇರ್ ಮಾಡಿದಾಗ ನಮಗೆ ವ್ಯಾಲ್ಯೂಸು ಸಿಗುತ್ತೆ. ಅರ್ಥ ಆಗುತ್ತಾ? ಸೊ ಈಗ ಫಸ್ಟ್ ನಾನು ಏನು ಮಾಡ್ತೀನಿ, ಕನ್ಸಿಡರಿಂಗ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ. ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ. ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಟ್ಯಾನ್ ರೇಷಿಯೋ ಎಷ್ಟಕ್ಕೆ ತಗೋಬೇಕು? 30 ಡಿಗ್ರಿ ಇಸ್ ದ ಆ್ಯಂಗಲ್. ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ ಎ ಬಿ ಡಿವೈಡೆಡ್ ಬೈ ಸಿ ಬಿ. ಇಲ್ಲಿ ನೋಡಿ, ಇಲ್ಲಿ ಬರ್ಕೊಳ್ಳಿ. ಎ ಬಿ ವಿ ಡೋಂಟ್ ನೋ, ದಟ್ ಈಸ್ ಈಕ್ವಲ್ ಟು ಎಕ್ಸ್, ಆ್ಯಂಡ್ ಸಿ ಡಿ ಈಸ್ ಈಕ್ವಲ್ ಟು 20 meters, ಆ್ಯಂಡ್ ಡಿ ಬಿ ಈಸ್ ಈಕ್ವಲ್ ಟು ವೈ. ಇದನ್ನು ನಾವು ತೊಗೊಂಡಿರೋದು. ಸಿ ಬಿ ಈಸ್ ಸಮ್ ಆಫ್ ದಿಸ್ ಟು ದಿಸ್ ಪ್ಲಸ್ ದಿಸ್, ಅಂದರೆ 20 ಪ್ಲಸ್ ವೈ. ಈ ಟೋಟಲ್ ಲೆಂತ್ ಏನಿದೆ ಅದು ಇದು 20 ಮತ್ತು ಇದನ್ನು ವೈ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಟೋಟಲ್ ಲೆಂತ್ ಎಷ್ಟಾಗುತ್ತೆ? 20 ಪ್ಲಸ್ ವೈ ಆಗುತ್ತೆ. ಸೊ ಇದು ಸಬ್ಸ್ಟಿಟ್ಯೂಟ್ ಮಾಡಿರಿ. 1/√3 ಈಸ್ ಈಕ್ವಲ್ ಟು ಎ ಬಿ ಈಸ್ ಎಕ್ಸ್ ಡಿವೈಡೆಡ್ ಬೈ ಸಿ ಬಿ ಈಸ್ 20 ಪ್ಲಸ್ ವೈ. ಸೊ ನಾವೀಗೇನು ಮಾಡ್ಬೋದು? ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಈ ಕಡೆ ಕಳಿಸಿ ಅಷ್ಟೇ. ಎಕ್ಸ್ ಇಸ್ ಈಕ್ವಲ್ ಟು 20 ಪ್ಲಸ್ ವೈ ಡಿವೈಡೆಡ್ ಬೈ √3. ಈಕ್ವೇಷನ್ ನಂಬರ್ 1 ಹಾಗೆ ಇರಿಸ್ಕೊಳ್ಳಿ ಇದನ್ನು. ಈಗ ಇನ್ನೊಂದು ಟ್ರಯಾಂಗಲ್ ಇದೆ ಅಂದ್ವಲ್ಲ, ಅದನ್ನು ತಗೊಳ್ಳಿ. ಕನ್ಸಿಡರ್ ದ ಟ್ರಯಾಂಗಲ್ ಎ ಡಿ ಬಿ. ಇದು ಈ ಟ್ರಯಾಂಗಲ್ ಅರ್ಥ ಆಗ್ತಿದೆಯಾ? ಫಸ್ಟ್ ಕನ್ಸಿಡರ್ ಮಾಡಿದ್ದು ನಾವು ಈ ಬ್ಲೂ ಕಲರ್ ಟ್ರಯಾಂಗಲ್. ಈಗ ಕನ್ಸಿಡರ್ ಮಾಡೋಕ್ಕೆ ಹೊರಟಿರೋದು ಇದು ಗ್ರೀನ್ ಕಲರ್ ಟ್ರಯಾಂಗಲ್. ಅರ್ಥ ಆಗ್ತಿದೆ ಮಕ್ಕಳ? ಈ ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ತಿದ್ದೀನಿ. ಇಲ್ಲಿ ಟ್ಯಾನ್ ರೇಷಿಯೋ ಯಾವ ಆ್ಯಂಗಲ್ಗೆ ಬರುತ್ತೆ? ಇಲ್ಲಿ ಅಕ್ಯೂಟ್ ಆ್ಯಂಗಲ್ ಯಾವುದು? 60. tan 60 degree is equal to same AB opposite side by adjacent side DB. ಸೊ ನಿಮ್ಮದು AB ಎಷ್ಟಿದೆ ಗೊತ್ತಿಲ್ಲ, x divided by DB is also equal to y. This is tan 60 is √3. √3 is equal to x by y. ಅಂದರೆ x ಏನಾಯ್ತು ಇವಾಗಿಲ್ಲಿ? x is equal to √3 into y. √3 into y. ಸೊ ಎರಡು ಈಕ್ವೇಷನಲ್ಲಿ ಎಕ್ಸ್ ವ್ಯಾಲ್ಯೂ ಇದು ಒಂದಿದೆ, ಇದು ಒಂದಿದೆ. ಜಸ್ಟ್ ಕಂಪೇರ್ ದ ಈಕ್ವೇಷನ್ಸ್. ಕಂಪೇರಿಂಗ್ ಈಕ್ವೇಷನ್ 1 ಆ್ಯಂಡ್ 2. ಈಕ್ವೇಷನ್ 1 ಆ್ಯಂಡ್ 2ನ ಕಂಪೇರ್ ಮಾಡಿದ್ರೆ ಏನು ಬರುತ್ತಪ್ಪ ನಿಮಗೆ? 20 ಪ್ಲಸ್ ವೈ ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು √3 ಟೈಮ್ಸ್ ವೈ. √3 ಟೈಮ್ಸ್ ವೈ ಅಂತ ಬರುತ್ತೆ. ಸೊ ಈಗ ಕಂಟಿನ್ಯೂ ಮಾಡಿ ಇಲ್ಲಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. √3ನ ಆ ಕಡೆಗೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ √3. √3 20 ಪ್ಲಸ್ ವೈ. 20 ಪ್ಲಸ್ ವೈ is equal to √3 into √3. √3 whole square into y. √3 whole square into y. So 20 plus y is equal to square root and square will gets cancelled. 3y ಆಯ್ತಲ್ವ? ಈ yನ ಆ ಕಡೆ ಕಳಿಸಿ. ಈ yನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ? 20 is equal to 3y minus y. 3y minus y is 2y. 2y is equal to 20 ಅಂದರೆ y is equal to 10. ಸೊ ನಾವು x ಆ್ಯಂಡ್ y ಎರಡನ್ನೂ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಈಗ ನಮಗೆ ಒಂದು ವ್ಯಾಲ್ಯೂ ಸಿಕ್ತು. ಏನು ಸಿಕ್ತು ನಮಗೆ? ಕೆನಲ್ದು ವಿಡ್ತ್ ಸಿಕ್ತು. ದಿಸ್ ವ್ಯಾಲ್ಯೂ, ಈ ವ್ಯಾಲ್ಯೂ y is equal to 20. ದಿಸ್ ಈಸ್ ವಾಟ್? ವಿಡ್ತ್ ಆಫ್ ದ ಕೆನಲ್. ದಿಸ್ ಈಸ್ ನಥಿಂಗ್ ಬಟ್ ದ ವಿಡ್ತ್ ಆಫ್ ದ ಕೆನಲ್. ಅಲ್ವಾ? ಇದನ್ನೇ ತಾನೇ ನಾವು y ಅಂತ ಕನ್ಸಿಡರ್ ಮಾಡಿದ್ದು. y is equal to 10 is the width of the canal. ಸೊ ಒಂದು ಸಿಕ್ತು ನಮಗೆ. ಮತ್ತು ಇನ್ನೂ ಒಂದು ಬೇಕು. ಏನು ಬೇಕು ನಮಗೆ? ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ height x, height of the
ಟವರ್. ಸೊ ನಾವು ವೈ ಸಿಕ್ಕಿದಾದ್ಮೇಲೆ ಎಕ್ಸ್ಗೆ ಮತ್ತು ವೈಗೆ ರಿಲೇಷನ್ ಇದೆಯಲ್ವ ನಮ್ಮ ಹತ್ರ, ಇದನ್ನು ತಗೊಳ್ಳಿ, ಇದು ಸಿಂಪಲ್ ಆಗಿದೆ. ಕನ್ಸಿಡರಿಂಗ್ ದ ಈಕ್ವೇಷನ್ ನಂಬರ್ 2, ಸಬ್ಸ್ಟಿಟ್ಯೂಟ್ y in equation number 2, x plus root 3 y, sorry, x is equal to y into root 3. ಇವಾಗ ನಿನಗೆ x ಏನು ಸಿಗುತ್ತೆ, root 3 into y is 10. So that is x is equal to 10 root 3 meters. ಇದು 10 meters. 10 root 3 meters. This is what? Height of the tower. Sorry, TV tower. Height of the tower. Clear? So ನಾವೇನು ಫೈಂಡ್ ಔಟ್ ಮಾಡಿದ್ವಿ ಈಗ, width of the canal ಫೈಂಡ್ ಔಟ್ ಮಾಡಿದ್ವಿ, ಮತ್ತೆ height of the TV ಟವರ್ ಫೈಂಡ್ ಔಟ್ ಮಾಡಿದ್ವಿ. ಅರ್ಥ ಆಯ್ತಲ್ವಾ? ಸೊ ನಾವು ಇನ್ನೊಂದ್ಸತಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಇದು. ಸೊ ಇಲ್ಲಿ ಅವರು ಒಂದು TV ಟವರ್ ಕೊಟ್ಟಿದ್ದಾರೆ. ಇಟ್ ಈಸ್ ಅಟ್ ದ ಬ್ಯಾಂಕ್ ಆಫ್ ದ ಕೆನಲ್. ಸೊ ಆಪೋಸಿಟ್ ಬ್ಯಾಂಕ್ ಆಫ್ ದ ಕೆನಲಲ್ಲಿ ಇದು ಇಲ್ಲಿಂದ ನೋಡಿದಾಗ ಆ್ಯಂಗಲ್ ಫಾರ್ಮ್ ಆಗೋದು 60 ಡಿಗ್ರಿ ಆಗುತ್ತೆ. ಆ್ಯಂಗಲ್ ಫಾರ್ಮ್ ಆಗೋದು 60 ಡಿಗ್ರಿ ಆಗುತ್ತೆ. ಸೊ ಹಾಗಿರುವಾಗ ಮತ್ತೆ ಇಲ್ಲಿಂದ 20 ಮೀಟರ್ಸ್ ಮೂವ್ ಮಾಡಿ ಹೋದರೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಾಗುತ್ತೆ, 30 ಡಿಗ್ರಿ ಆಗುತ್ತೆ. ಅವನೇನು ಹೇಳ್ತಿದ್ದಾನೆ, ಫೈಂಡ್ ದ ವಿಡ್ತ್ ಆಫ್ ದ ಕನಲ್, ಇದು ವೈ, ಇದನ್ನು ವೈ ಅಂತ ಕನ್ಸಿಡರ್ ಮಾಡಿದ್ದೀವಿ, ಮತ್ತು ಹೈಟ್ ಆಫ್ ದ ಟವರ್ ಅಂತ ಹೇಳಿದ್ದಾನೆ. ಸೊ ಆ್ಯಸ್ ಯೂಶ್ವಲ್ ಇಲ್ಲಿ ನಮಗೆ ಎರಡು ಟ್ರಯಾಂಗಲ್ಸ್ ಬರುತ್ತೆ. ಫಸ್ಟ್ ಒನ್ನು ಫುಲ್ಲು, ಇದು ಫಸ್ಟ್ ಒನ್, ಇದು ಫುಲ್ ಟ್ರಯಾಂಗಲ್, ಇದು ಫುಲ್ ಟ್ರಯಾಂಗಲ್. ಅದಾದಮೇಲೆ ಬರೀ ಗ್ರೀನ್ ಹಾಕಿದ್ದೀನಲ್ಲ ಆ ಟ್ರಯಾಂಗಲ್. ಎರಡು ಟ್ರಯಾಂಗಲ್ಸ್ನ ಕನ್ಸಿಡರ್ ಮಾಡಿ, ಎ ಬಿ ಸಿ. ಟ್ಯಾನ್ ರೇಷಿಯೋ ಆಫ್ 30 ತೊಗೊಂಡಿದ್ದೀವಿ, ಎಕ್ಸ್ ವ್ಯಾಲ್ಯೂ ಬಂದಿದೆ, ಮತ್ತು ಇಲ್ಲಿ ಟ್ಯಾನ್ ರೇಷಿಯೋ ಆಫ್ 60 ತೊಗೊಂಡಿದ್ದೀವಿ, ಎಕ್ಸ್ ವ್ಯಾಲ್ಯೂ ಬಂದಿದೆ. ಎರಡನ್ನೂ ಕಂಪೇರ್ ಮಾಡಿದ್ದೀವಿ. ಕಂಪೇರ್ ಮಾಡಿ ನಾವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ವ್ಯಾಲ್ಯೂ ಆಫ್ ವೈ ಸಿಕ್ತು. ಫಸ್ಟು ವ್ಯಾಲ್ಯೂ ಆಫ್ ವೈ ಈಸ್ ನಥಿಂಗ್ ಬಟ್ ವಿಡ್ತ್ ಆಫ್ ದ ಕನಲ್, ಅದು ಸಿಕ್ತು ನಮಗೆ. ಅದಾದಮೇಲೆ ಸಿಂಪ್ಲಿಫೈ ಮಾಡಿದರೆ ಆ ವ್ಯಾಲ್ಯೂ ಆಫ್ ಎ ವೈನ ಈಕ್ವೇಷನ್ ನಂಬರ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಆಫ್ ಎಕ್ಸ್ ಸಿಗುತ್ತೆ. ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ನಥಿಂಗ್ ಬಟ್ ಹೈಟ್ ಆಫ್ ದ ಟವರ್, ಹೈಟ್ ಆಫ್ ದ ಟವರ್. ಅರ್ಥ ಆಗುತ್ತಲ್ವಾ? ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಕ್ವಶನ್ ನಂಬರ್ 13. Question number 13. So what is question number 13? As observed from the top of 75 meter height, a light house, ಅಂದರೆ ಒಂದು ಲೈಟ್ ಹೌಸ್ ಇದೆ, ಅದು ಎಷ್ಟು ಮೀಟರ್ ಉದ್ದ ಇದೆ, 75 ಮೀಟರ್ ಹೈಟ್. ಲೈಟ್ ಹೌಸ್ ಮೇಲೆ ನಿಂತ್ಕೊಂಡು ನೋಡಿದಾಗ ಫ್ರಮ್ ದ ಸಿ ಲೆವೆಲಿಂದ 75 ಮೀಟರ್ ಹೈಟ್ ಇರುವಂತಹ ಒಂದು ಲೈಟ್ ಹೌಸ್. ಓಕೆ, ಅಲ್ಲಿಂದ ನೋಡಿದಾಗ ದ ಆ್ಯಂಗಲ್ ಆಫ್ ಡಿಪ್ರೆಷನ್, ನೀವು ಮೇಲಿಂದ ಕೆಳಗೆ ನೋಡಿದ್ರೆ ಏನಾಗುತ್ತೆ ಆ್ಯಂಗಲ್, ದ ಆ್ಯಂಗಲ್ ವಿಲ್ ಬಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ 2 ships. ಅಂದರೆ ನೀವು ಮೇಲೆ ಒಂದು ಲೈಟ್ ಹೌಸ್ ಇದೆ, ಸಮುದ್ರದ ನೀರಿನ ಭಾಗಕ್ಕಿಂತ ಈ 75 ಮೀಟರ್ಸ್ ಮೇಲೆ ಒಂದು ಲೈಟ್ ಹೌಸ್ ಇದೆ. ಲೈಟ್ ಹೌಸ್ ಯಾವಾಗಲೂ ಸಮುದ್ರದಿಂದ ಮೇಲಿರುತ್ತೆ ಅಲ್ವಾ, ಆ ಮೇಲ್ಗಡೆ ನಿಂತ್ಕೊಂಡು ನೀವು ಸಮುದ್ರದಲ್ಲಿರುವ ಶಿಪ್ನ ನೋಡ್ತಾ ಇದ್ದೀರಾ. ಸೊ ಮೇಲಿಂದ ಕೆಳಗಡೆ ಸಮುದ್ರದಲ್ಲಿರುವ ಶಿಪ್ನ ನೋಡ್ತಾ ಇದ್ದೀರಾ. ಸೊ ದ ಒನ್ ಶಿಪ್ದು ಡಿಪ್ರೆಷನ್ ಆಫ್ 2 ships ಆರ್ 30 ಡಿಗ್ರಿ ಆ್ಯಂಡ್ 45 ಡಿಗ್ರಿ. ಇಫ್ ಒನ್ ಶಿಪ್ ಈಸ್ ಎಕ್ಸಾಕ್ಟ್ಲಿ ಬಿಹೈಂಡ್ ದ ಅದರ್ ಆನ್ ದ ಸೇಮ್ ಸೈಡ್, ಅಂದರೆ ಒಂದು ಹಿಂದಿದ್ದೆ ಸೇಮ್ ಸೈಡಲ್ಲೇ ಇದೆ, ಅದರ್ ಆನ್ ದ ಸೇಮ್ ಸೈಡ್ ಆಫ್ ದ ಲೈಟ್ ಹೌಸ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ships. ಸೊ ಆ 2 ships ನಡುವಿನ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾನೆ. ಫಸ್ಟ್ ನಾವು ಟ್ರಯಾಂಗಲ್ ಫಾರ್ಮ್ ಮಾಡಿಕೊಂಡ್ರೆ ನಮಗೆ ಐಡಿಯಾ ಬರುತ್ತೆ. ಸೊ ನಾವು ಫಸ್ಟ್ ಲೈಟ್ ಹೌಸ್ನ ಡ್ರಾ ಮಾಡೋಣ. ದಿಸ್ ಈಸ್ ದ ಲೈಟ್ ಹೌಸ್ ಎ ಬಿ. ಇದ್ರದ್ದು ಕೊಟ್ಟಿದ್ದಾನೆ ನಮಗೆ, ಎಷ್ಟು ಕೊಟ್ಟಿದ್ದಾನೆ, ಹೈಟ್ ಆಫ್ ದ 75 ಮೀಟರ್ ಹೈಟ್, 75 ಮೀಟರ್. ಅರ್ಥ ಆಗುತ್ತಲ್ವಾ? ಸೊ ಈಗ ನೀವಿಲ್ಲಿದ್ದರೆ ನಿಮ್ಮದು ಆರಿಜಾಂಟಲ್ ಲೈನ್ ಎಲ್ಲಿರುತ್ತೆ, ದಿಸ್ ಈಸ್ ಯುವರ್ ಆರಿಜಾಂಟಲ್. ನಿಮ್ಮ ದೃಷ್ಟಿಗೆ ನೇರ ಬರೋ ಲೈನ್ನ ಆರಿಜಾಂಟಲ್ ಲೆವೆಲ್ ಅಂತ ಕರಿತೀವಿ ಅಲ್ವಾ? ಇದು ಆರಿಜಾಂಟಲ್ ಲೈನ್. ನೀವು ಇಲ್ಲಿಂದ ಏನು ನೋಡ್ತಿದ್ದೀರಾ, ಇಲ್ಲಿ 2 ಶಿಪ್ ಇದೆ, ಆ 2 ಶಿಪ್ಸ್ನ ನೋಡ್ತಿದ್ದೀರಾ ನೀವು. ಒಂದು ಶಿಪ್ ಇಲ್ಲಿದೆ ಅಂತ ಇಟ್ಕೊಳ್ಳಿ. ಸುಮ್ಮನೆ ನಾನು ಹಿಂಗೆ ಹಾಕ್ತೀನಿ, ನಂಗೆ ಶಿಪ್ ಬರೆಯೋಕ್ಕೆ ಬರಲ್ಲ, ಹಿಂಗೂ ಹಾಕ್ಕೊಳ್ಳಿ. ಒಂದು ಶಿಪ್ಪು, ಇಲ್ಲೊಂದು ಶಿಪ್ ಇದೆ, ಅರ್ಥ ಆಯ್ತಾ? 2 ಶಿಪ್ಸ್ ಇದೆ, ಅದನ್ನು ಮೇಲಿಂದ ನೀವು ನೋಡ್ತಾ ಇದ್ದೀರಾ. ಮೇಲಿಂದ ನೀವು ನೋಡುವಾಗ ಏನಾಗುತ್ತೆ,
ಫಸ್ಟ್ ಶಿಪ್ ನೀವು ನೋಡುವಾಗ ಆ್ಯಂಗಲ್ ಆಫ್ ಡಿಪ್ರೆಷನ್ ನೋಡಿ, ಯಾಕೆ ಇದು ಡಿಪ್ರೆಷನ್ ಆಗ್ತಿದೆ, ನಿಮ್ಮದು ಹಾರಿಜಾಂಟಲ್ ಲೈನ್ ಇಲ್ಲಿದೆ, ನಿಮ್ಮದು ಲೈನ್ ಆಫ್ ಸೈಟ್ ಕೆಳಗೆ ಬರ್ತಿದೆ. ಸೊ ಹಾಗಾಗಿ ದಿಸ್ ಈಸ್ ಆ್ಯಂಗಲ್ ಆಫ್ ಡಿಪ್ರೆಷನ್. ಆ್ಯಂಗಲ್ ಆಫ್ ಡಿಪ್ರೆಷನ್ ಫಸ್ಟ್ ಆ್ಯಂಗಲ್ ಎಷ್ಟಂತ ಹೇಳಿದ್ದಾನೆ, 30 ಡಿಗ್ರಿ. ಸೊ ಇವೆರಡಕ್ಕೆ ಮಧ್ಯೆ ಇರುವಂಥದ್ದು ಆ್ಯಂಗಲ್ ಈಸ್ 30 ಡಿಗ್ರಿ. ಅರ್ಥ ಆಯ್ತಾ? ಒನ್ ಈಸ್ 30 ಆ್ಯಂಡ್ 45. ಇದನ್ನು 45 ಅಂತ ತಗೊಳ್ಳೋಣ. ಸೊ ಮತ್ತೆ ನೀವು ಇಲ್ಲಿಂದ ಇದೇ ಪಾಯಿಂಟಿಂದ ಮತ್ತೇನು ಮಾಡ್ತಿದ್ದೀರಾ, ಸೆಕೆಂಡ್ ಶಿಪ್ನ ನೋಡ್ತಿದ್ದೀರಾ. ದಿಸ್ ಈಸ್ ಶಿಪ್ 1, S1 ಅಂತ ತಗೋತೀನಿ ನಾನು, ಶಿಪ್ 1 ಆ್ಯಂಡ್ ದಿಸ್ ಈಸ್ ಶಿಪ್ 2. ಅರ್ಥ ಆಯ್ತಾ? ಸೊ ಶಿಪ್ 1 ನೋಡಿದಾಗ ಆ್ಯಂಗಲ್ 45 ಡಿಗ್ರಿ ಆಯಿತು. ಮತ್ತು ಅದೇ ಶಿಪ್ಪು ಇನ್ನೊಂಚೂರು ಮುಂದ್ಗಡೆ ಇರುವಂಥ ಶಿಪ್ 2ನ ನೋಡ್ತಿದ್ದೀರಾ ಅದೇ ಪಾಯಿಂಟಿಂದ. ಸೊ ಆವಾಗ ಆ್ಯಂಗಲ್ ಆಫ್ ಡಿಪ್ರೆಷನ್ ಎಷ್ಟು ಬರುತ್ತೆ ನಿಮಗೆ, ಇದು ನಿಮ್ಮದು ಸೆಕೆಂಡ್ ಲೈನ್, ಇವೆರಡರ ಮಧ್ಯೆ ಇರೋವಂಥ ಆ್ಯಂಗಲ್ಲು 30 ಡಿಗ್ರಿ. ಅರ್ಥ ಆಗತ್ತಾ? ಸೊ ಈಗ ನಮಗೆ ಏನು ಬೇಕು, ವಿ ನೀಡ್ ಟು ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಶಿಪ್ಸ್. ನಮಗೆ ಬೇಕಾಗಿರೋದು ಈ ಶಿಪ್ಪು ಮತ್ತು ಈ ಶಿಪ್ಗೆ ಮಧ್ಯೆ ಇರುವಂತಹ ಡಿಸ್ಟೆನ್ಸ್. ಅರ್ಥ ಆಯ್ತಾ? ಅದನ್ನು ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ. ಸೊ ಇದು ಸಹ ಇದನ್ನು ನಾನು ಎಕ್ಸ್ ಅಂತ ತಗೊಂಡಿದ್ದೀನಿ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಶಿಪ್ಸ್. ಈ ಡಿಸ್ಟೆನ್ಸು ಸಹ ನನಗೆ ಗೊತ್ತಿಲ್ಲ, ಅದನ್ನು ನಾನು ವೈ ಅಂತ ತಗೋತೀನಿ. ಸೊ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತಪ್ಪ ಆಗ ಕಂಪ್ಲೀಟಾಗಿ ಎಕ್ಸ್ ಪ್ಲಸ್ ವೈ ಆಗುತ್ತೆ. ಇರಲಿ, ನಮ್ಗೆ ಏನೇನು ಗೊತ್ತೋ ಅದೆಲ್ಲ ಫಸ್ಟು ಬರ್ಕೋತಾ ಹೋಗೋಣ. ಈಗ ನೋಡಿ, ಈ ಲೈನು ಮತ್ತು ಈ ಲೈನು ಅರ್ಥ ಆಯ್ತಾ, ಇದು 45 ಡಿಗ್ರಿ. ಇದು 45 ಡಿಗ್ರಿ ಇದ್ದಾಗ ಈ ಆ್ಯಂಗಲ್ ಎಷ್ಟಿರುತ್ತೆ, ಸಿ ಟೋಟಲ್ ಇದು 90 ಅಲ್ವಾ. ಹಿಂಗೆ ನೋಡಿದಾಗ ನೀವಿಲ್ಲಿ ಈ ಆ್ಯಂಗಲ್ ಅನ್ನೋದು ಎಷ್ಟು, ರೈಟ್ ಆ್ಯಂಗಲ್ ಇದು ರೈಟ್ ಆ್ಯಂಗಲ್ ಇದು 90 ಡಿಗ್ರಿ. ಈ 90 ಡಿಗ್ರಿಯಲ್ಲಿ ಇಲ್ಲಿಂದ ಇಲ್ಲಿಗೆ 45 ಆದರೆ ಮಿಕ್ಕಿದಿಂದ ಎಷ್ಟಿರಬೇಕು ಅವಾಗ, ದಟ್ ಶುಡ್ ಬಿ ಅಗೇನ್ 45. ಇದು 45 ಆದರೆ ಉಳಿದಿದ್ದು ಸಹ 45 ಆಗಬೇಕು. ಮತ್ತು ನಾನು ಇವಾಗ ಈ ಕನ್ಸಿಡರೇಷನ್ ವಿತ್ ಫಸ್ಟ್ ಲೈನ್, ಈ ಲೈನ್ ಕನ್ಸಿಡರ್ ಮಾಡಿ ನಾನು ನಿಮ್ಗೆ ಹೇಳಿದ್ದು. ಅರ್ಥ ಆಯ್ತಾ? ಈ ಲೈನ್ ದಿಸ್ ಈಸ್ 45 ಡಿಗ್ರಿ. ಈಗ ನೋಡಿ, ಈ ಲೈನ ನಾನು ರೆಡ್ ಲೈನಲ್ಲಿ ಮೆನ್ಷನ್ ಮಾಡ್ತೀನಿ. ಈ ಲೈನ್ಗೆ ನಾವು ಕನ್ಸಿಡರ್ ಮಾಡಿದಾಗ ದ ಲೈನ್ ವಾಸ್ 45 ದ ಆ್ಯಂಗಲ್ ವಾಸ್ 45 ಡಿಗ್ರಿ. ಅರ್ಥ ಆಯ್ತಾ? ಯಾಕಂದರೆ ಇಲ್ಲಿಂದ ಈ ರೆಡ್ ಲೈನಿಂದ ಈ ಕಡೆಗೆ ಹಾರಿಜಾಂಟಲ್ ಲೈನ್ಗೆ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ವಾಸ್ 45 ಡಿಗ್ರಿ. ಅದು ಅವರೇ ಕೊಟ್ಟಿದ್ದಾರೆ ಅಲ್ವಾ. ಸೊ ಇಷ್ಟು 45 ಡಿಗ್ರಿ ಆದರೆ ಈ ಲೈನಿಂದ ಈ ಕಡೆಗೆ ಈ ಆ್ಯಂಗಲ್ ಆಲ್ಸೋ ವಿಲ್ ಬಿ 45 ಬಿಕಾಸ್ ಟೋಟಲ್ ಇದು ರೈಟ್ ಆ್ಯಂಗಲ್. ಇದು ನೋಡಿ, ಇದು ರೈಟ್ ಆ್ಯಂಗಲ್, ಇದು 45 ಡಿಗ್ರಿ ಆಗುತ್ತೆ. ಸೊ ಈಗ ಈ ಲೈನ್ನ ನಾನು ಗ್ರೀನಿಂದ ಮಾರ್ಕ್ ಮಾಡ್ತೀನಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ. ಸೊ ಈ ಲೈನಿಂದ ಆ್ಯಂಗಲ್ ಆಫ್ ಡಿಪ್ರೆಷನ್ ಈಸ್ 30 ಅಂದರೆ ಇದು ಟೋಟಲ್ ಇದೂ 90ನೇ. ಸೊ ಇಲ್ಲಿಂದ ಇಲ್ಲಿಗೆ 90 ಆದರೆ ಈ ಮಿಕ್ಕಿದ್ದು ಆ್ಯಂಗಲ್ ಎಷ್ಟಿರತ್ತಪ್ಪ, 60 ಡಿಗ್ರಿ ಇರುತ್ತೆ. ಮಿಕ್ಕಿದ ಆ್ಯಂಗಲ್ ಏನಾಗುತ್ತೆ, 60 ಡಿಗ್ರಿ ಇರುತ್ತೆ. ಅರ್ಥ ಆಯ್ತಾ? ಸೊ ಎಗೇನ್ ಇವಾಗ ಏನಾಯಿತು ನಿಮಗೆ, ನೀವು ಕರೆಕ್ಟಾಗಿ ನೋಡ್ತಾ ಇದ್ರೆ 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಸಿಕ್ತು ನಿಮಗೆ. ಯಾವ್ಯಾವುದು 2 ರೈಟ್ ಆ್ಯಂಗಲ್ ಟ್ರಯಾಂಗಲ್? ಸೊ ನಾವು ಇದನ್ನು ಎ ಬಿ ಅಂತ ತೊಗೊಂಡಿದ್ದೀವಿ. ಈ ಪಾಯಿಂಟ್ ಫಸ್ಟ್ ಶಿಪ್ ಇರೋ ಪಾಯಿಂಟ್ನ ಸಿ ಅಂತ ತೊಗೊಳೋಣ, ಸೆಕೆಂಡ್ ಶಿಪ್ ಇರುವಂಥ ಪಾಯಿಂಟನ್ನ ಡಿ ಅಂತ ಕನ್ಸಿಡರ್ ಮಾಡೋಣ. ಸೊ ಈಗ ನೋಡ್ರಿ, ಎ ಬಿ ಸಿ ಅನ್ನೋದು ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದರೆ ಎ ಬಿ ಡಿ ಅನ್ನೋದು ಇನ್ನೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್. ಯಾಕಂದರೆ ದಿಸ್ ಈಸ್ ಆಲ್ಸೋ ಎ ರೈಟ್ ಆ್ಯಂಗಲ್ ಅಲ್ವಾ. ಸೊ ಫಸ್ಟ್ ನಾವೀಗ ಈ ಆ್ಯಂಗಲ್ ತೊಗೊಂಡ್ರೆ, ಈ ರೆಡ್ ಲೈನ್ ಇದೆಯಲ್ಲ, ರೆಡ್ ಲೈನ್ ಇರುವಂಥ ಆ್ಯಂಗಲ್ ಅಂದರೆ ಎ ಬಿ ಸಿ ತೊಗೊಂಡ್ರೆ ನಂದು ಆ್ಯಂಗಲ್ ಎಷ್ಟು ಬರುತ್ತೆ, ಅಕ್ಯೂಟ್ ಆ್ಯಂಗಲು 45 ಡಿಗ್ರಿ. ಇದು ನಂದು 45 ಡಿಗ್ರಿ ಅಂದರೆ ಇದಕ್ಕೆ ಆಪೋಸಿಟ್ ಇರೋ ಸೈಡು ಇದು ಆಪೋಸಿಟ್ ಸೈಡ್, ಆ್ಯಂಡ್ ಅಡ್ಜಸನ್ ಇರೋಂಥದ್ದು ಇದು ಅಡ್ಜಸನ್ ಸೈಡ್, ಮತ್ತು ಈ ಸೈಡ್ ಏನಿದೆ ಇದು ಐಪಾಟಿನಿಯಸ್. ಅರ್ಥ ಆಗುತ್ತಾ ನಿಮಗೆ? ಯಾಕಂದರೆ ಆ್ಯಂಗಲ್ ಇಲ್ಲಿದೆ, ಇಲ್ಲಿರೋ ಆ್ಯಂಗಲ್ಗೆ ನಾವು ರೇಷಿಯೋಸ್ನ ತಗೋತೀವಿ. ಸೊ ಈಗ ಟ್ಯಾನ್ ರೇಷಿಯೋ ಕನ್ಸಿಡರ್ ಯಾವ ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಕ್ಕೆ ಹೇಳ್ತಿದ್ದೀನಿ ನಾನು ನಿಮಗೆ. ಫಸ್ಟು ಎ ಬಿ ಸಿ ಕನ್ಸಿಡರ್ ಟ್ರಯಾಂಗಲ್ ಎ ಬಿ ಸಿ, ಟ್ರಯಾಂಗಲ್ ಎ ಬಿ ಸಿ. ಅದರಲ್ಲಿ ಯಾವುದು ಆ್ಯಂಗಲ್ ಯಾವುದು, 45 ಡಿಗ್ರಿ. ಕರೆಕ್ಟ್. ಟ್ಯಾನ್ ಆಫ್ 45 ಡಿಗ್ರಿ, ಟ್ಯಾನ್ ಆಫ್ 45 ಡಿಗ್ರಿ ಅಂದರೆ ಏನು ಬರುತ್ತೆ, ಆಪೋಸಿಟ್ ಸೈಡ್ ಅದು ಬಿ ಸಿ ಡಿವೈಡೆಡ್ ಬೈ ಆಪೋಸಿಟ್ ಸೈಡ್ ಬೈ adjacent side.
ಅಡ್ಜಸೆಂಟ್ ಸೈಡ್ ಯಾವುದು ಎ ಬಿ. ಸೊ ನಾವು ಟ್ಯಾನ್ 45 ಎಷ್ಟು 1. ಬಿ ಸಿ ಗೊತ್ತಿಲ್ಲ, ಎಕ್ಸ್ ಅಂತ ವೈ ಅಂತ ಕನ್ಸಿಡರ್ ಮಾಡಿದ್ದೀವಿ. ಎ ಬಿ ಗೊತ್ತು ಎಷ್ಟು 75. ಸೊ ವೈ ಈಸ್ ಈಕ್ವಲ್ ಟು 75 ಸಿಕ್ತು. ಅಂದರೆ ಈ ಡಿಸ್ಟೆನ್ಸು ನಮಗೆ ಸಿಕ್ತು. ದಟ್ ಈಸ್ ನಥಿಂಗ್ ಬಟ್ 75 ಅಲ್ವಾ. ಸೊ ಅದನ್ನು ಹಾಗೆ ಇಟ್ಕೊಳ್ಳಿ, ಈಕ್ವೇಷನ್ ನಂಬರ್ 1 ಅಂತ ಹಾಗೆ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ಟ್ರಯಾಂಗಲ್ ಇದೆಯಲ್ಲ ಅದನ್ನು ಕನ್ಸಿಡರ್ ಮಾಡಿ. ಎಲ್ಲದರಲ್ಲೂ ನಾವು ಒಂದೇ ಥರನೇ ಮಾಡ್ತಿದ್ದೀವಿ, ಏನು ಬೇರೆ ಏನು ಮಾಡ್ತಾ ಇಲ್ಲ ಅಲ್ವಾ. ಸೊ ಇನ್ನೊಂದು ಟ್ರಯಾಂಗಲ್ ಕನ್ಸಿಡರ್ ಮಾಡಿದಾಗ ಅದು ಯಾವ ಟ್ರಯಾಂಗಲ್ ಅಪ್ಪ, ಫುಲ್ ಟ್ರಯಾಂಗಲ್ ತಗೋತೀನಿ. ಅಂದರೆ ಕನ್ಸಿಡರ್ ದ ಟ್ರಯಾಂಗಲ್ ಎ ಬಿ ಡಿ. ಎ ಬಿ ಡಿ ಕನ್ಸಿಡರ್ ದ ಟ್ರಯಾಂಗಲ್ ಎ ಬಿ ಡಿ. ಸೊ ಈ ಎ ಬಿ ಡಿ ಟ್ರಯಾಂಗಲ್ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಯಾವುದು ಅಕ್ಯೂಟ್ ಆ್ಯಂಗಲ್ಲು, ಇದು ನೋಡಿ ಇಲ್ಲಿದೆಯಲ್ಲ, ಈ ಗ್ರೀನ್ ಲೈನ್ಗಿರೋದು ಅದರದ್ದು ಅಕ್ಯೂಟ್ ಆ್ಯಂಗಲ್ 60 ಡಿಗ್ರಿ. ನಾನೇನು ತಗೋಬೇಕು, ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು, ಇದಕ್ಕೆ ಆಪೋಸಿಟ್ ಸೈಡ್ ಯಾವುದು, ಇದು ಫುಲ್ ಬಿ ಡಿ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಸೇಮ್ ಎ ಬಿ. ಸೊ ಇವಾಗ ಟ್ಯಾನ್ 60 ಎಷ್ಟು √3, ಬಿ ಡಿ ಎಷ್ಟು ಎಕ್ಸ್ ಪ್ಲಸ್ ವೈ ಹೋಲ್ ಥಿಂಗ್ ಡಿವೈಡೆಡ್ ಬೈ ಎ ಬಿ ಈಸ್ 75. ಸೊ ಹಾಗಾಗಿ ಏನಾಯ್ತು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು √3 ಇಂಟು 75. √3 ಇಂಟು 75 ಈಕ್ವೇಷನ್ ನಂಬರ್ 2. ಸೊ ಈಗೇನು ಮಾಡ್ತೀರಾ ನೀವು, ಈ ವೈ ವ್ಯಾಲ್ಯೂ ಏನಿದೆ ಸಬ್ಸ್ಟಿಟ್ಯೂಟ್ ಇನ್ 2. ಸಬ್ಸ್ಟಿಟ್ಯೂಟ್ ವೈ ಇನ್ ಈಕ್ವೇಷನ್ ನಂಬರ್ 2. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು √3 ಇಂಟು 75. ವೈ ವ್ಯಾಲ್ಯೂ ಎಷ್ಟಿದೆ 75 ಇದೆ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಏನಾಗುತ್ತೆ, ವೈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿರಿ. ಎಕ್ಸ್ ಇಸ್ ಈಕ್ವಲ್ ಟು √3 ಇಂಟು 75 ಮೈನಸ್ ವೈ. ಸೊ ದಿಸ್ ಈಸ್ 75 √3 ಮೈನಸ್ ವೈ ವ್ಯಾಲ್ಯೂ ಎಷ್ಟಪ್ಪ 75. ವೈ ವ್ಯಾಲ್ಯೂ ಈಸ್ 75. ಸೊ ಎಕ್ಸ್ ವಿಲ್ ಬಿ 75 ಕಾಮನ್ ಬರುತ್ತಾ, √3 minus 1. ಸೊ ದಿಸ್ ಈಸ್ ದ ಡಿಸ್ಟೆನ್ಸ್ ವಿಚ್ ವಿ ರಿಕ್ವೈರ್ಡ್. ನಮಗೆ ಬೇಕಾಗಿರುವಂಥ ಡಿಸ್ಟೆನ್ಸು ಇದು. ಎಕ್ಸ್ ಇಸ್ ಈಕ್ವಲ್ ಟು 75 ಇಂಟು √3 minus 1 meters. 75 ಇಂಟು √3 minus 1 ಈ ಡಿಸ್ಟೆನ್ಸ್ ಇದಿಷ್ಟು 75. ಸೊ ಈ ಡಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ 75 ಇಂಟು √3 minus 1 ಇಷ್ಟು. ಈ ಡಿಸ್ಟೆನ್ಸ್ನೇ ಅವ್ನು ಕೇಳಿದ್ದು. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ships. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ships. ಅದನ್ನು ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ದಟ್ ಈಸ್ ನಥಿಂಗ್ ಬಟ್ 75 ಇಂಟು √3 minus 1 meters. ಅರ್ಥ ಆಗ್ತಿದೆಯಲ್ಲ. ಸೊ ದಿಸ್ ಈಸ್ ವಾಟ್ ಯು ಹ್ಯಾಸ್ ಆಸ್ಕ್ಡ್ ಯು ಟು ಕ್ಯಾಲ್ಕುಲೇಟ್. ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ ಈ ಪ್ರಾಬ್ಲಮ್ನ. ಅವನೇನು ಹೇಳ್ತಿದ್ದಾನೆ, ಇಲ್ಲಿ ಒಂದು ಲೈಟ್ ಹೌಸ್ ಇದೆ. ಈ ಲೈಟ್ ಹೌಸ್ ಮೇಲಿಂದ ನಿಂತ್ಕೊಂಡು ನೀವು 2 ಶಿಪ್ಸ್ನ ನೋಡ್ತಿದ್ದೀರಾ. ಫಸ್ಟ್ ಶಿಪ್ ನೋಡಿದಾಗ ಮೇಲಿಂದ ಕೆಳಗಡೆ ನೋಡಿದಾಗ ಯಾವಾಗಲೂ ದ ಆ್ಯಂಗಲ್ ವಿಲ್ ಬಿ ದ ಆ್ಯಂಗಲ್ ಆಫ್ ಡಿಪ್ರೆಷನ್. ಸೊ ಫಸ್ಟ್ ಶಿಪ್ನ ನೋಡಿದಾಗ ಆ್ಯಂಗಲ್ ವಿಲ್ ಬಿ 45 ಡಿಗ್ರಿ. ಅದನ್ನು ನಾನು ನಿಮಗೆ ಈ ರೆಡ್ ಲೈನಲ್ಲಿ ಹಾಕಿದ್ದೀನಿ ನೋಡಿ. ಸೊ ಇಲ್ಲಿಂದ ನಿಮ್ಮ ಹಾರಿಜಾಂಟಲ್ ಲೈನ್ಗೆ ಏನು ಬರುತ್ತೆ, ದಟ್ ಈಸ್ ಆ್ಯಂಗಲ್ ಆಫ್ ಡಿಪ್ರೆಷನ್ 45 ಡಿಗ್ರಿ. ಸೊ ಇದು ಟೋಟಲ್ 90 ಇರೋದ್ರಿಂದ ಇದಕ್ಕೆ ಈ ಕಡೆ 45 ಆದರೆ ಈ ರೆಡ್ ಲೈನಿಂದ ಈ ಕಡೆ ಇಲ್ಲಿಂದ ಇಲ್ಲಿವರೆಗೂ ಇದು ಸಹ 45 ಆಗುತ್ತೆ. ಅರ್ಥ ಆಯ್ತಾ. ಸೊ ಇಲ್ಲಿಂದ ಮತ್ತೆ ಇನ್ನೊಂದು ಶಿಪ್, ಸೆಕೆಂಡ್ ಶಿಪ್ನ ನೋಡಿದಾಗ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ ಈ ಗ್ರೀನ್ ಲೈನಿಂದ ಈ ಹಾರಿಜಾಂಟಲ್ ಲೈನ್ಗೆ ಆ್ಯಂಗಲ್ ಆಫ್ ಡಿಪ್ರೆಷನ್ ವಿಲ್ ಬಿ 30 ಡಿಗ್ರಿ. ಯಾಕಂದರೆ ಈ ಗ್ರೀನ್ ಲೈನ್ ಅನ್ನೋದು ಲೈಟ್ ಆಫ್ ಸೈಟ್ ಫಾರ್ ದ ಸೆಕೆಂಡ್ ಶಿಪ್. ಓಕೆ, ಇದು 30 ಡಿಗ್ರಿ ಆಯಿತು. ಸೊ ಇದು ಟೋಟಲ್ 90 ಡಿಗ್ರಿ ಇರೋದ್ರಿಂದ ಈ ಕಡೆ 30 ಆದರೆ ಈ ಉಳಿದಿದ್ದೇನಾಗುತ್ತೆ, ಇದು 60 ಡಿಗ್ರಿ ಆಗುತ್ತೆ. ಅರ್ಥ ಆಯ್ತಾ. ಸೊ 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ ಇದೆ ಆ್ಯಸ್ ಯೂಶುವಲ್. 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಯಾವುದು, ಒಂದು ABC ಟ್ರಯಾಂಗಲ್ ABC. ಈ ABCಗೆ ರೆಡ್ ಕಲರಲ್ಲಿ ಬರ್ತಿದ್ದೀನಲ್ಲ, ಇದು ಆ್ಯಂಗಲ್ 45 ಡಿಗ್ರಿ ಇಸ್ ದ ಆ್ಯಂಗಲ್. ಸೊ ಟ್ಯಾನ್ ರೇಷಿಯೋ ಆಫ್ ದ 45 ಡಿಗ್ರಿ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಟ್ರಯಾಂಗಲ್ ACB.
ಡಿ ಇರೋದ್ರಿಂದ ಈ ಎ ಸಿ ಡಿ ಫುಲ್ ಟ್ರಯಾಂಗಲ್ ತಗೊಂಡ್ರೆ ಆ್ಯಂಗಲ್ ವಿಲ್ ಬಿ 60 ಡಿಗ್ರಿ. ಟ್ಯಾನ್ ರೇಷಿಯೋ ಆಫ್ 60 ತೊಗೊಂಡಿದ್ದೀನಿ. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಎಕ್ಸ್ ಇಸ್ ಈಕ್ವಲ್ ಟು 75 ಇಂಟು √3 - 1 ಮೀಟರ್ ಬರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಶಿಪ್ಸ್. ಅರ್ಥ ಆಗತ್ತಲ್ವಾ? ಸೊ ಇದು ಇನ್ನೊಂದು ಪ್ರಾಬ್ಲಮ್. ದ ಲಾಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡ್ಬಿಡೋಣ. 14 ಪ್ರಾಬ್ಲಮ್. ಕ್ವಶನ್ ನಂಬರ್ 14. A 1.2 meter tall girl 1.2 meter tall girl spots a balloon moving with the wind in a horizontal line at the height of 88.2 meter from the ground. The angle of elevation of the balloon from the 60 degree. After some time the angle of elevation reduces to 30 degree. Find the distance traveled by the balloon during the interval. So first ಏನು ಹೇಳ್ತಿದ್ದಾರೆ, ಒಂದು ಹುಡುಗಿ ಇದ್ದಾಳೆ 1.2 meter tall ಅಲ್ವಾ, ಅದನ್ನು ಬರೆಯೋಣ. So this is a girl with height 1.2 ಮೀಟರ್. ಅದಾದಮೇಲೆ ಏನು ಹೇಳ್ತಿದ್ದಾರೆ, ಎ ಗರ್ಲ್ ಸ್ಪಾಟ್ಸ್ ಅ ಬಲೂನ್ ಮೂವಿಂಗ್ ವಿತ್ ಎ ವಿಂಡ್. ಅವಳು ಬಲೂನ್ನ ಹಾರಿಸ್ತಿದ್ದಾಳೆ ಅಂದರೆ ಸೊ ಬಲೂನ್ ಇಲ್ಲಿದೆ, ಬಲೂನ್ ವಿತ್ ಅ ಹೈಟ್ ಆಫ್ 82.2 ಮೀಟರ್ಸ್. ನಿಮ್ಮದು ಬಲೂನು ಇಲ್ಲಿದೆ ಬಲೂನು. ಸೊ ಇಲ್ಲಿಂದ ಅವಳು ಬಲೂನ್ನ ನೋಡ್ತಿದ್ದಾಳೆ. ಸೊ ನಿಮ್ಮದು ಲೈನ್ ಆಫ್ ಹಾರಿಸಾಂಟಲ್ ಲೈನ್ ಎಲ್ಲಿ ಬರುತ್ತೆ, ಈಗ ಇಲ್ಲಿ ಬರುತ್ತೆ. ಹಾರಿಸಾಂಟಲ್ ಲೈನ್ ಇಲ್ಲಿ ಬರುತ್ತೆ. ಇಲ್ಲಿಂದ ಆ್ಯಂಗಲ್ ಆಫ್ ಮೇಲೆ ಅವಳು ಇಲ್ಲಿರ್ತಾಳಲ್ವ, ಟಾಪ್ ಗರ್ಲ್ ವಿಲ್ ಬಿ ಯೋ. ಸೊ ಇಲ್ಲಿಂದ ನೋಡಿದಾಗ ಫಸ್ಟ್ ದ ಆ್ಯಂಗಲ್ ಆಫ್ ಎಲಿವೇಶನ್ ವಿಲ್ ಬಿ 60 ಡಿಗ್ರಿ. ಆ್ಯಂಗಲ್ ಆಫ್ ಎಲಿವೇಶನ್ ವಿಲ್ ಬಿ 60 ಡಿಗ್ರಿ. ಈ ಬಲೂನ್ ಇಲ್ಲಿದೆ ಅಂದರೆ ಇದು ಇಲ್ಲೇ ಇರುತ್ತಾ, ಇಟ್ ಮೂವ್ಸ್ ಅಲ್ವಾ ಗ್ರೌಂಡ್. ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಬಲೂನ್ ಫ್ರಮ್ 60 ಆಫ್ಟರ್ ಸಮ್ ಟೈಮ್ ದ ಆ್ಯಂಗಲ್ ಆಫ್ ಎಲಿವೇಶನ್ ರೆಡ್ಯೂಸಸ್ ಟು 30 ಡಿಗ್ರಿ. ಫೈಂಡ್ ದ ಟ್ರಾವೆಲ್. ಸಿ ಬಲೂನ್ ಏನಾಗುತ್ತೆ, ಮೂವ್ ಆಗುತ್ತೆ. ಇಲ್ಲಿರೋ ಬಲೂನ್ ಇಲ್ಲೇ ಇರೋದಿಲ್ಲ, ಇದು ಮತ್ತೆ ಒಂದು ಸ್ವಲ್ಪ ದೂರಕ್ಕೆ ಮೂವ್ ಆಗುತ್ತೆ, ಇಲ್ಲಿ ಹೋಗುತ್ತೆ. ಬಲೂನ್ ಇಲ್ಲಿ ಹೋದಾಗ ದ ಆ್ಯಂಗಲ್ ಆಫ್ ಎಲಿವೇಶನ್ ವಿಲ್ ಚೇಂಜ್. ಇಲ್ಲಿರೋ ಬಲೂನ್ ಇಲ್ಲಿ ಬಂದಾಗ ಅದೇ ಹೈಟಲ್ಲೇ ಇರುತ್ತೆ, ಬಲೂನ್ ಹೈಟ್ ಚೇಂಜ್ ಆಗೋದಿಲ್ಲ, ಬಟ್ ಬಲೂನ್ ಸ್ವಲ್ಪ ದೂರ ಮೂವ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿಂದ ಮತ್ತೆ ನೋಡಿದಾಗ ಇವರ್ ಆ್ಯಂಗಲ್ ಆಫ್ ಎಲಿವೇಶನ್ ವಿಲ್ ಬಿಕಮ್ 30 ಡಿಗ್ರಿ. ಸರಿ, so this angle will become 30 degree. ಆಯಿತಾ, ಈ ಫುಲ್ ಆ್ಯಂಗಲ್ ಈಸ್ 60 ಡಿಗ್ರಿ. ಇಲ್ಲಿಂದ ಮತ್ತೆ ನೋಡಿದಾಗ ಆ್ಯಂಗಲ್ ಆಫ್ ಎಲಿವೇಶನ್ ವಿಲ್ ಬಿ 30 ಡಿಗ್ರಿ. ಆ್ಯಂಗಲ್ ಆಫ್ ಎಲಿವೇಶನ್ ವಿಲ್ ಬಿ 30 ಡಿಗ್ರಿ. ಮತ್ತು ಇನ್ನೇನು ಹೇಳ್ತಿದ್ದಾರೆ, ಈ ಹೈಟ್ 1.2 ಇದೆ. ಸೊ ಇಲ್ಲಿ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇದು 1.2 ಅಂದರೆ ದಿಸ್ ಈಸ್ ಆಲ್ಸೋ 1.2 ಮೀಟರ್. ಸೊ ನಾವು ಇದಕ್ಕೆ ನೇಮ್ಸ್ ಕೊಡೋಣ. ಎ ಪಿ ಸಿ ಡಿ, ಈ ಪಾಯಿಂಟ್ನ ಇ ಅಂತ ಕನ್ಸಿಡರ್ ಮಾಡಿ. ಎಫ್ ಜಿ, ಇದು ಎಚ್ ಇರಲಿ ಹಾಗೆ, ಆಯಿತಾ. ಸೊ ಈಗ ನಮಗೇನು ಬೇಕು, ಇಲ್ಲಿಂದ ಹುಡುಗಿ ನೋಡ್ತಿದ್ದಾಳೆ, ಬಲೂನ್ ಇಲ್ಲಿ ಹಾರ್ತಿದೆ. ಅಲ್ಲಿ ಫಸ್ಟ್ ಟೈಮ್ ನೋಡಿದಾಗ ಆ್ಯಂಗಲ್ ಆಫ್ ಎಲಿವೇಶನ್ ವಾಸ್ 60 ಇತ್ತು. ಮತ್ತೆ ಆ ಬಲೂನ್ ಒಂಚೂರು ಮೂವ್ ಮಾಡಿದ್ಮೇಲೆ ಅವಳು ನೋಡಿದಾಗ ಆ್ಯಂಗಲ್ ಆಫ್ ಎಲಿವೇಶನ್ ವಾಸ್ 30 ಡಿಗ್ರಿ. ಸೊ ನಮಗೆ ಈ ಬಲೂನ್ ಎಷ್ಟು ಮೂವ್ ಆಗಿದೆ ಈ ಡಿಸ್ಟೆನ್ಸ್ ಬೇಕು. ದಟ್ ಈಸ್ ನಥಿಂಗ್ ಬಟ್ ಇ ಆ್ಯಂಡ್ ಜಿ. ಈ ಡಿಸ್ಟೆನ್ಸ್ ಬೇಕು ನಮಗೆ. ಇದನ್ನು ನಾವು ಗೊತ್ತಿಲ್ವಲ್ಲ, ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಅರ್ಥ ಆಗ್ತಿದೆಯಾ? ಸೊ ಈಗ ಇಲ್ಲಿ ನೋಡಿ ನೀವು, ದಿಸ್ ಕಂಪ್ಲೀಟ್ ಎಷ್ಟು ಸಿ ಡಿ ಎಷ್ಟಿದೆ, 82 ಅವನು ಕೊಟ್ಟಿದ್ದಾನೆ. ಬಲೂನ್ ಈಸ್ ಅಟ್ ದ 82.2 ಮೀಟರ್ಸ್. ಸೊ ಇದ್ರದ್ದು ಲೆಂತು 82.2 ಮೀಟರ್ಸ್, ಫುಲ್ ಲೆಂತ್ನ ಹೇಳ್ತಿರೋದು. ಅರ್ಥ ಆಯ್ತಾ? ಸೊ ಸಿ ಡಿ ಈಸ್ ಈಕ್ವಲ್ ಟು 82.2. ಬಟ್ ನನಗೆ ಸಿ ಇ ಬೇಕಂದರೆ ಎಷ್ಟಾಗತ್ತಪ್ಪ, ವಾಟ್ ಈಸ್ ಸಿ ಇ? ಆ್ಯಂಡ್ ಇಲ್ಲಿ ಇನ್ನೊಂದು ಬರ್ಕೊಳ್ಳಿ ನೀವು, ಎ ಬಿ ಇಸ್ ಈಕ್ವಲ್ ಟು ಇ ಡಿ. ಇದು ಈ ಲೆಂತ್ ಸೇಮ್ ಇರುತ್ತೆ. ಎ ಬಿ ಇಸ್ ಈಕ್ವಲ್ ಟು ಇ ಡಿ ವಿಚ್ ಇಸ್ ಈಕ್ವಲ್ ಟು 1.2 ಮೀಟರ್. ಸೊ ಸಿ ಇ, ನನಗೆ ಈ ಲೆಂತ್ ಬೇಕು. ಸಿ ಇ ಬೇಕಂದರೆ ಸಿ ಇ ಇಸ್ ಈಕ್ವಲ್ ಟು ಸಿ ಡಿ ಮೈನಸ್ ಇ ಡಿ. ಸಿ ಡಿ ಮೈನಸ್ ಇ ಡಿ, ದಟ್ ಈಸ್ 82.2 ಮೈನಸ್ 1.2, ದಟ್ ಈಸ್ ನಥಿಂಗ್ ಬಟ್ 87. ಅಂದರೆ ಇಷ್ಟು ಲೆಂತು
ಇಲ್ಲಿಂದ ಇಲ್ಲಿಗೆ ದಿಸ್ ಈಸ್ 87. ಇದಿಲ್ಲ, ಇದು ಕಂಪ್ಲೀಟ್ ಲೆಂತ್ ಈಸ್ 82. ಇದಿಲ್ಲಿ ಬರುತ್ತೆ, ಮತ್ತೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಕಂಪ್ಲೀಟ್ ಲೆಂತ್ ಈಸ್ 82. ಈ ಲೆಂತ್ ಇಲ್ಲಿಂದ ಇಲ್ಲಿಗಿರೋದನ್ನ 87 ಆಗುತ್ತೆ. ಅರ್ಥ ಆಗತ್ತಾ? ಸೊ ಇದು 87 ಅಂದರೆ ವಿಚ್ ಈಸ್ ಆಲ್ಸೋ ಈಕ್ವಲ್ ಟು GF ಅಲ್ವಾ? ಈ ಲೆಂತ್ ಏನಿದೆ ಅಷ್ಟೇ ಇರುತ್ತೆ ಈ ಲೆಂತು ಸಹ. ಸೊ ಹಾಗಾಗಿ ದಿಸ್ ಈಸ್ ಈಕ್ವಲ್ ಟು GF ಈಸ್ ಆಲ್ಸೋ ಈಕ್ವಲ್ ಟು 87. ಅರ್ಥ ಆಗ್ತಿದೆಯಾ ನಿಮಗೆ? ಸೊ ಈಗ ಆ್ಯಸ್ ಯೂಶ್ವಲ್ ಏನು ಮಾಡಬೇಕು, 2 ರೈಟ್ ಆ್ಯಂಗಲ್ ಟ್ರಯಾಂಗಲ್. ಫಸ್ಟ್ ಟೈಮ್ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ಲೇ ತೊಗೊಳೋಣ ವಿತ್ 60 ಡಿಗ್ರಿ ಆ್ಯಂಗಲ್. ವಿತ್ ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡಾಗ ಆ್ಯಂಗಲ್ ವಿಲ್ ಬಿ ಈ ಫುಲ್ ಆ್ಯಂಗಲ್ 60 ಡಿಗ್ರಿ. ಸೊ ಕನ್ಸಿಡರ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ AC. ಈ ಪಾಯಿಂಟ್ ಏನಿದೆ ಅದು C ಕಾಣಿಸ್ತಿದೆಯಾ? ಈ ಪಾಯಿಂಟ್ ಈಸ್ C ಅಂತ ತೊಗೊಂಡಿದ್ದೀನಿ ನಾನು ಅಲ್ವಾ? ACE. ಕನ್ಸಿಡರ್ ದ ರೈಟ್ ಆ್ಯಂಗಲ್ ಟ್ರಯಾಂಗಲ್ ACE. ACE ತಗೊಂಡಾಗ ಈ ಟ್ರಯಾಂಗಲ್ ನೋಡಿ, ನಾನು ಮಾರ್ಕ್ ಮಾಡಿ ತೋರಿಸ್ತೇನೆ. ಈ ಟ್ರಯಾಂಗಲ್, ಈ ಚಿಕ್ಕದಾಗಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಟ್ರಯಾಂಗಲ್, ಅದಕ್ಕೆ ಆ್ಯಂಗಲ್ ಎಷ್ಟಿದೆ? 60 ಡಿಗ್ರಿ. tan of 60 degree which is equal to, tan is nothing but opposite side by adjacent side. ಇದು ನಮಗೆ ಗೊತ್ತಿಲ್ಲ, ಇದನ್ನು y ಅಂತ ತಗೊಳ್ಳಿ. ಸೊ ದಿಸ್ ಈಸ್ ನಥಿಂಗ್ ಬಟ್ CE divided by AE. CE divided by AE. √3 is equal to CE ಎಷ್ಟಿದೆಯಪ್ಪ? 87 divided by y. ಸೊ y ಎಷ್ಟಾಯಿತು? 87 divided by √3. y is equal to 87 divided by √3. ಸೊ ಒಂದು ಟ್ರಯಾಂಗಲ್ದು ಕತೆ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ತೊಗೋಬೇಕಲ್ವಾ? ಅದು ಯಾವ ಟ್ರಯಾಂಗಲ್ಲು? AFG. ನೋಡ್ರಿ ಇಲ್ಲಿ ಈ ಟ್ರಯಾಂಗಲ್ AFG, ಈ ಟ್ರಯಾಂಗಲ್. ಕನ್ಸಿಡರ್ ಟ್ರಯಾಂಗಲ್ AFG. ಈ AFG ತಗೊಂಡಾಗ ನಿಮ್ಮದು ಆ್ಯಂಗಲ್ ಎಷ್ಟಿದೆಪ್ಪ? ಇಲ್ಲಿ ನೋಡಿ, ಆ್ಯಂಗಲ್ ಈಸ್ 30 ಡಿಗ್ರಿ. ಆ್ಯಂಗಲ್ ಈಸ್ 30 ಡಿಗ್ರಿ. ದಟ್ ಈಸ್ tan 30 ಡಿಗ್ರಿ. ಇದಕ್ಕೆ ಆಪೋಸಿಟ್ ಸೈಡ್ ಯಾವುದು? ಇದು FG divided tan 30 is equal to FG divided by AG. FG ಅಂದರೆ 87. AG, this is y plus full length. This length plus this length, that is nothing but x plus y. So now x plus y cross tan 30 ನಮಗೆ ಗೊತ್ತು 1/√3. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x plus y is equal to 87 into √3. ಸೊ ಇಲ್ಲಿ ಇಕ್ವೇಷನ್ ನಂಬರ್ 1ಅಲ್ಲಿ y ವ್ಯಾಲ್ಯೂ ಸಿಕ್ಕಿದೆ, ಅದನ್ನು ಇಕ್ವೇಷನ್ ನಂಬರ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ವ್ಯಾಲ್ಯೂ ಸಿಗುತ್ತೆ. ಸೊ ನಾವೀಗೇನು ಬರೆಯೋಣ? ಸಬ್ಸ್ಟಿಟ್ಯೂಟಿಂಗ್ y in equation number 2. So x plus y is equal to 87 into √3. x plus 87, y value is 87 by √3 is equal to 87 into √3. ಅರ್ಥ ಆಗ್ತಿದೆಯಾ? ಸೊ ಈಗ ನನಗೆ x ಬೇಕಲ್ವಾ, ಆ ಕಡೆ ಕಳಿಸಿ. x 87 into √3 minus 87 by √3. Fraction subtraction, take the LCM. √3 is the LCM. Cross multiplication, 87 into √3 whole square minus 87. So √3 into √3 whole square will become 3 minus 87 whole thing divided by √3. 3 into 87 is equal to 261 minus 87 divided by √3. ಸೊ ಎಷ್ಟಾಗತ್ತೆ ಇದು? 174 ಡಿವೈಡೆಡ್ ಬೈ √3. ಆನ್ಸರ್ ಹಿಂಗೆ ಬಿಡ್ತೀರಾ? ಬಿಡಬಾರ್ದು, ಯಾಕಂದರೆ ಡಿನಾಮಿನೇಟರ್ ಈಸ್ ವಾಟ್? ಇರ್ರ್ಯಾಷನಲ್. ರ್ಯಾಷನಲೈಸ್ ಮಾಡಿ. ಡಿವೈಡಿಂಗ್ ಆ್ಯಂಡ್ ಮಲ್ಟಿಪ್ಲೈಯಿಂಗ್ ಬೈ √3. 174 into √3 divided by √3 into √3 whole square. That is 174 into √3 divided by 3. ಸೊ ಎಷ್ಟು ಟೈಮ್ ಹೋಗುತ್ತೆ? 3 5 15. ಎಷ್ಟು ಉಳಿತು? 2 ಅಂದರೆ 24. ಎಷ್ಟು ಟೈಮ್ ಹೋಗುತ್ತೆ? 8 ಅಲ್ವಾ? 58 into √3 meters. So what is the value now? What is the distance traveled by the balloon?
ಸೊ ದ ಡಿಸ್ಟೆನ್ಸ್, ವಾಟ್ ಈಸ್ ಅವರ್ ಎಕ್ಸ್, ನಾವು ಎಕ್ಸ್ನ ಏನಂತ ತೊಗೊಂಡಿದ್ದೀವಿ, ದ ಡಿಸ್ಟೆನ್ಸ್. ಸಿ ಬಲೂನ್, ಇಲ್ಲಿರೋ ಬಲೂನು ಇಲ್ಲಿಗೆ ಮೂವ್ ಆಗಿದೆ ಅಂದರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಲೂನ್ ಅಲ್ವಾ. ಸೊ ಇದೇ ಅದನ್ನೇ ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದು. ಸೊ ಎಕ್ಸ್, ದ ಡಿಸ್ಟೆನ್ಸ್ traveled by the balloon is how much? 58 into root 3 meters. 58 into root 3 meters. ಅರ್ಥ ಆಗ್ತಿದೆಯಾ? ಈಗ ಇನ್ನೊಂದ್ಸತಿ ಹೇಳ್ತೀನಿ, ಸ್ವಲ್ಪ ನೋಡಿ ಗಮನ ಇಟ್ಟು. ಈಗ ಒಂದು ಹುಡುಗಿ ಆಫ್ ಹೈಟ್ 1.2 ಮೀಟರ್ಸ್ ಇಲ್ಲಿ ನಿಂತಿದ್ದಾಳೆ. ಇಲ್ಲಿ ನಿಂತಿರುವಾಗ ಅವಳದು ಹೈಟ್ ಇದು, ಅರ್ಥ ಆಯ್ತಾ? ಅವಳ ಕಣ್ಣಿಗೆ ದೃಷ್ಟಿ ನೇರ ಇರೋದು, ಇದನ್ನ ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ, ನಿಮಗೆ ಗೊತ್ತು ಅಲ್ವಾ. ಸೊ ಅವಳು ಬಲೂನು ಆರ್ತಿದೆ, ಮೇಲೆ ಹಾರ್ತಿರೋ ಬಲೂನ್ನ ನೋಡ್ತಾಳೆ ಅಂದರೆ ಆ್ಯಂಗಲ್ ಆಫ್ ಎಲಿವೇಶನ್ ಆಗುತ್ತೆ, ಅದು 60 ಡಿಗ್ರಿ ಇರುತ್ತೆ. ಫಸ್ಟು ಬಲೂನ್ ಇಲ್ಲೇ ಇರುತ್ತಾ, ಇಲ್ವಲ್ಲ, ಬಲೂನ್ ಸ್ವಲ್ಪ ಮೂವ್ ಆಗುತ್ತೆ. ಬಲೂನ್ ಸ್ವಲ್ಪ ಮೂವ್ ಆದಾಗ ಏನಾಗುತ್ತೆ, ಸೊ ಆ್ಯಂಗಲ್ ಆಫ್ ಎಲಿವೇಶನು ಚೇಂಜ್ ಆಗುತ್ತೆ. ಆವಾಗ ಬಲೂನ್ ಸ್ವಲ್ಪ ದೂರ ಮೂವ್ ಆದಮೇಲೆ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಾಗುತ್ತೆ, 30 ಡಿಗ್ರಿ ಆಗುತ್ತೆ. ಅವ್ರು ನಿಮ್ಮನ್ನು ಏನು ಕ್ವಶನ್ ಕೇಳ್ತಿದ್ದಾರೆ ಅಂದರೆ, ಇಲ್ಲಿ ಆ ಬಲೂನು ಎಷ್ಟು ಮೂವ್ ಮಾಡಿದೆ, ಎಷ್ಟು ಡಿಸ್ಟೆನ್ಸ್ನ ಮೂವ್ ಮಾಡಿದೆ ಅದನ್ನು ಹೇಳಿ ಅಂತ ಕೇಳ್ತಿದ್ದಾನೆ. ಸೊ ಅದು ಇಷ್ಟು, ಇಲ್ಲಿರೋ ಬಲೂನ್ ಇಲ್ಲಿ ಹೋಗಿದೆ ಅಂದರೆ ಈ ಡಿಸ್ಟೆನ್ಸ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಅವರು ಟೋಟಲ್ ಹೈಟ್ ಆಫ್ ದ ಬಲೂನ್ ಕೊಟ್ಟಿದ್ದಾರೆ, ಆ ಬಲೂನು ಯಾವ ಹೈಟಲ್ಲಿ ಆರ್ತಿದೆ ಅನ್ನೋದನ್ನ ಹೇಳಿದ್ದಾರೆ. ದಟ್ ಈಸ್ 88.2, ಅದನ್ನು CD ಅಂತ ತೊಗೊಂಡಿದ್ದೀವಿ. ಸೊ ಇಲ್ಲಿ ನೋಡಿ, AB ಹುಡುಗಿದು ಲೆಂತು, ದಿಸ್ ವಿಲ್ ಬಿ ಈಕ್ವಲ್ ಟು ED ಅಲ್ವಾ. ಈ ಲೆಂತ್ಗೆ ಈಕ್ವಲ್ ಇರುತ್ತೆ. ED ಈಸ್ ಈಕ್ವಲ್ ಟು 1.2 ಮೀಟರ್ಸ್. ಸೊ ನಾವಿವಾಗ ನನಗೆ ಈ ಲೆಂತ್ ಬೇಕು, CE ಬೇಕು. ನೋಡ್ರಿ, ಈ ಫುಲ್ ಲೆಂತಲ್ಲಿ ಇಷ್ಟು ಲೆಂತನ್ನ ಕಳೆದ್ರೆ ನನಗೆ ಈ ಲೆಂತ್ ಸಿಗತ್ತಲ್ವಾ. ಸೊ ಹಂಗಾರೆ CE ಇಸ್ ಈಕ್ವಲ್ ಟು CD ಮೈನಸ್ ED. CD ಎಷ್ಟು 88.2 ಆ್ಯಂಡ್ ED ಎಷ್ಟು 1.2, 87. ಇದೇ ಡಿಸ್ಟೆನ್ಸ್, ಇಲ್ಲಿ ಏನು ಈ ಡಿಸ್ಟೆನ್ಸ್ ಇದೆಯೋ ಸೇಮ್ ಡಿಸ್ಟೆನ್ಸ್ FGಗೂ ಇರುತ್ತೆ ಅಲ್ವಾ. FG ಇಸ್ ಆಲ್ಸೋ ಈಕ್ವಲ್ ಟು ಸೇಮ್. ಸೊ ಹಾಗಾಗಿ ದಿಸ್ ಈಸ್ ಆಲ್ಸೋ ಈಕ್ವಲ್ ಟು 87. ಇಲ್ಲೇನು ನೋಡಿ, ಆ್ಯಸ್ ಯೂಶುವಲ್ ನಿಮಗೆ 2 ರೈಟ್ ಆ್ಯಂಗಲ್ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಒಂದು ACE, ಅದಕ್ಕೆ ಆ್ಯಂಗಲು 60 ಡಿಗ್ರಿ, ಟ್ಯಾನ್ ರೇಷಿಯೋ ಆಫ್ 60 ಡಿಗ್ರಿ ತಗೋತೀವಿ. ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಸೈಡ್ CE ಡಿವೈಡೆಡ್ ಬೈ AE. CE ನಮಗೆ ಗೊತ್ತು 87, AE ನಾವು y ಅಂತ ಕನ್ಸಿಡರ್ ಮಾಡಿದ್ದೀವಿ, y ಅಂತ ಬರ್ತಿದ್ದೀವಿ. ಸೊ y ವಿಲ್ ಬಿ ಈಕ್ವಲ್ ಟು 87/√3. ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಕನ್ಸಿಡರ್ ದ ಅನದರ್ ಟ್ರಯಾಂಗಲ್, ಯಾವುದು AFG. ಇದರಲ್ಲಿ ಆಪೋಸಿಟ್ ಸೈಡ್ ಆಗುತ್ತೆ FG ಟ್ಯಾನ್ 30. ಇಲ್ಲಿ ನೋಡ್ರಿ, ಆ್ಯಂಗಲ್ ಈ ಟ್ರಯಾಂಗಲ್ಗೆ ಆ್ಯಂಗಲ್ 30 ಡಿಗ್ರಿ ಆಗುತ್ತೆ. ಟ್ಯಾನ್ 30 ಈಸ್ ಈಕ್ವಲ್ ಟು FG ಡಿವೈಡೆಡ್ ಬೈ ಟೋಟಲ್ ದಿಸ್ ಬೇಸ್ AG. ಸೊ ಇದು ಎಕ್ಸ್, ಇದು y ಮತ್ತು ಇದು ಎಕ್ಸ್ ಆದಾಗ ಟೋಟಲ್ AG ವಿಲ್ ಬಿ ಈಕ್ವಲ್ ಟು ಎಕ್ಸ್ ಪ್ಲಸ್ y. ಅರ್ಥ ಆಗುತ್ತಾ? ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇದು ಈ ಡಿನಾಮಿನೇಟರ್ ಇಲ್ಲಿಗೆ ಹೋಗುತ್ತೆ, ಈ ಡಿನಾಮಿನೇಟರ್ ಈ ಸೈಡ್ಗೆ ಹೋಗುತ್ತೆ. ಸೊ ಎಕ್ಸ್ ಪ್ಲಸ್ y ವ್ಯಾಲ್ಯೂ ಇಷ್ಟು ಸಿಕ್ತು. y ವ್ಯಾಲ್ಯೂ ನಿಮ್ಗೆ ಇಲ್ಲಿದೆ, ಇಲ್ಲಿ y ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀವಿ, ಸಬ್ಸ್ಟಿಟ್ಯೂಟಿಂಗ್ y ಇನ್ ಇಕ್ವೇಶನ್ ನಂಬರ್ 2. ಸೊ ಎಕ್ಸ್ ಪ್ಲಸ್ y ಇಸ್ ಈಕ್ವಲ್ ಟು 87 ಇಂಟು √3 ಇರೋ ಕಡೆ y ವ್ಯಾಲ್ಯೂ ಇರೋ ಜಾಗದಲ್ಲಿ y ವ್ಯಾಲ್ಯೂ ಹಾಕಿದಾಗ ನಿಮಗೆ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ದಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಲೂನ್. ಅರ್ಥ ಆಯ್ತಲ್ಲ ಮಕ್ಕಳೇ? ಸೊ ಇಲ್ಲಿಗೆ ಈ ಚಾಪ್ಟರು ಮುಗಿಯುತ್ತೆ. ಸ್ವಲ್ಪ ಗಮನ ಇಟ್ಟು ಕ್ವಶನ್ಸ್ ಓದಿ, ಏನು ಕೊಟ್ಟಿದ್ದಾನೆ ಅಂತ ಕರೆಕ್ಟಾಗಿ ಓದ್ತಾನೆ ಡಯಾಗ್ರಾಮ್ನ, ರೈಟ್ ಆ್ಯಂಗಲ್ ಟ್ರಯಾಂಗಲ್ನ ಫಾರ್ಮ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಈಸಿ ಆಗುತ್ತೆ. ಎಲ್ಲ ಕ್ವಶನ್ಸು ಒಂದೇ ಥರ ಇದೆ, ಸ್ವಲ್ಪ ಪ್ರಯತ್ನ ಪಟ್ಟರೆ ನೀವು ಆರಾಮಾಗಿ ಮಾಡ್ಬೋದು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ರೆಸ್ಪಾಂಡ್ ಮಾಡ್ತೀನಿ, ನಾನು ನಮಗೆ ಮಾಡಿ ತೋರಿಸ್ಕೊಡ್ತೀನಿ ಅದನ್ನು. ಅರ್ಥ ಆಗತ್ತಲ್ವಾ? ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.